ಇಲ್ಲಿಯ ಕೂಗು. ಮಾಡುತ್ತೇನೆ. ನಾನು ಮನೆಯಿಂದ ಶಾಲೆಗೆ ಹೋಗುತ್ತಿರುವಾಗ ಅಲ್ಲಿ ಒಂದು ಕೋಳಿ ಹೀಗೆ ಅಂತ ಸೌಂಡ್ ಮಾಡ್ತಾ ಇತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಂದು ನಾಯಿ ನನ್ನನ್ನು ನೋಡಿ ಅಂತ ಸೌಂಡ್ ಮಾಡ್ತಾ ಇತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಂದು ಅಂಗನವಾಡಿ ಹುಡುಗ ಹೀಗೆ ಮಗ್ಗಿ ಹೇಳ್ತಾ ಇದ್ದ. ಎರಡೊಂದ್ಲೆರಡ ಎರಡೇ ನಾಲ್ಕ ಎರಡ್ ಮೂರ್ಲೆಂಟ ಅಂತ ಹೇಳ್ತಾ ಇದ್ದ. ಅವ್ರ ಟೀಚರ್ ಬೈದ್ರು. ಆಮೇಲೆ ಅವನು ಹೀಗೆ ಹೇಳ್ದ. ಅಂತ ಹೇಳ್ತಾ ಇದ್ದ. ಆಮೇಲೆ ನಾನು ಅಲ್ಲಿ ಒಂದು ಹುಡುಗಿ ಹೀಗೆ ಹಾಡು ಹೇಳ್ತಾ ಇದ್ಲು. ಅಂತ ಹೇಳ್ತಾ ಇದ್ಲು. ಆಮೇಲೆ ನಾನು ಶಾಲೆ ಬಿಟ್ಟು ಬರುವಾಗ ಅಲ್ಲಿ ಒಂದು ಅಜ್ಜಿ ಹೀಗಂತ ಹೇಳಿದ್ಲು. ಮಗ ಶಾಲೆ ಹೋಗಿ ಬಂದೇನು ಅಂತ ಕೇಳಿದ್ಲು. ಅವಾಗ ನಾನು ಹೇಳ್ದೆ, ಹೌದಜ್ಜಿ ಶಾಲೆ ಹೋಗಿ ಬಂದೆ ಅಂತ ಹೇಳ್ದೆ. ಅಜ್ಜಿ ಹೇಳ್ತು, ಮಗ ಶಾಲೆಯಲ್ಲಿ ಏನೇನು ಕಲಿಸಿದ್ರು ಅಂತ ಕೇಳ್ತು. ನಾನು ಹೇಳ್ದೆ, ಅಜ್ಜಿ ಶಾಲೆಯಲ್ಲಿ ಓದೋದು ಕಲಿಸಿದ್ರು ಬರೆಯೋದು ಕಲಿಸಿದ್ರು ಅಂತ ಹೇಳ್ದೆ. ಆಮೇಲೆ ಅಜ್ಜಿ ಹೇಳ್ತು, ಮಗ ನಂಗೆ ಕಣ್ಣು ಕಾಣಿಸೋದಿಲ್ಲ, ರೋಡ್ ದಾಟ್ಸ್ಕೊಟ್ಟು ಹೋಗು ಅಂತ ಹೇಳಿದ್ಲು. ನಾನು ರೋಡ್ ದಾಟ್ಸ್ಕೊಟ್ಟು ಬಂದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಂದು ಆಂಬ್ಯುಲೆನ್ಸ್ ಹೀಗೆ ಸೌಂಡ್ ಮಾಡ್ತಾ ಬಂತು. ರೈಲ್ವೆ ಸ್ಟೇಷನ್ಗೆ ಕರ್ಕೋದ. ಅಲ್ಲಿ ರೈಲ್ವೆ ಹೀಗೆ ಸೌಂಡ್ ಮಾಡ್ತಾ ಇತ್ತು. ಅಂತ ಸೌಂಡ್ ಮಾಡ್ತಾ ಇತ್ತು. ಆಮೇಲೆ ನಾವು ಪೇಟೆಗೆ ಹೋದ್ವಿ. ಅಲ್ಲಿ ಒಬ್ರು ಹೀಗಂತ ಕೂತಿದ್ರು. ಕಾಂದ 80 ರೂಪಾಯಿ ಕೆಜಿ, 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 ಕಾಂದ 80 ರೂಪಾಯಿ ಕೆಜಿ. ಆಮೇಲೆ ನಾವು ಮನೆಗೆ ಬರುವಾಗ ಅಲ್ಲಿ ಒಬ್ರು ಹೀಗಂತ ಬರ್ತಿದ್ರು. ಮಾಡಿಗುಲಿ ಪಾತ್ರಿ ಪಾತ್ರಿ ಮಾಡಿಗುಲಿ. ಶ್ರಾವಣೆ ಹೋಯ್ತಾನೆ. ಅಮ್ಮಂಗೆ ಫೋನ್ ಮಾಡಬೇಕು. ಶಾಲೆಗೆ ಹೋಗ್ತೀಯ? ಶಾಲೆಗೆ ಹೋಗ್ತೇನೆ. 15 ದಿನಗಳ ಹಿಂದೆ ನಮ್ಮ ಶಿಕ್ಷಕರು ಸೆಪ್ಟೆಂಬರ್ 12ಕ್ಕೆ ಪ್ರತಿಭಾ ಕಾರಂಜಿ ಇದೆ ಎಂದು ನೀನು ಮಿಮಿಕ್ರಿಗೆ ತಯಾರಾಗು ಎಂದಿದ್ದರು. ನಿನ್ನೆ ರಾತ್ರಿ ನನಗೆ ನಿದ್ದೇನೆ ಇಲ್ಲ. ಬೆಳಿಗ್ಗೆ ಹೆರವಟ್ಟ ಶಾಲೆಗೆ ಹೋದೆನು. ಅಲ್ಲಿ ಪ್ರತಿಭಾ ಕಾರಂಜಿಯನ್ನು ಮುಗಿಸಿ ಮನೆಗೆ ಮರಳಿ ಬಂದೆನು. ನಿನ್ನೆ ನಮ್ಮ ಶಿಕ್ಷಕರು ನೆಲ್ಲಿಕೆರೆ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಇದೆ ಎಂದು ನೀನು ಮಿಮಿಕ್ರಿಗೆ ತಯಾರಾಗು ಎಂದು ಹುರಿದುಂಬಿಸಿದರು. ನಿನ್ನೆ ರಾತ್ರಿ ನನಗೆ ನಿದ್ದೇನೆ ಇಲ್ಲ. ಬೆಳಿಗ್ಗೆ 5 ಗಂಟೆಗೆ ಎಂದು ಸದ್ದನ್ನು ಕೇಳಿ ಬೇಗ ಬೇಗ ಎದ್ದೆ. ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ಹಾಗೆ ಸ್ವಲ್ಪ ಓದನ್ನು ಮುಗಿಸಿ ಶಾಲೆಗೆ ಹೊರಟೆ. ಶಾಲೆಗೆ ಹೋಗುವಾಗ ಒಂದು ಹಿಂಡು ಗುಬ್ಬಚ್ಚಿಗಳು ಎಂದು ಶುಭ ಹಾರೈಸಿದವು. ಮುಂದೆ ಬರುತ್ತಿರುವಾಗ ಬೆಕ್ಕು ತನ್ನ ಮರಿಯೊಂದಿಗೆ ಮುದ್ದಾಡುತ್ತಿತ್ತು. ಅವು